ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಲಾಸ್ಟ್ ವಿಡಿಯೋದಲ್ಲಿ ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಅಂತ ಅಂದ್ರೆ ಏನು, ಅದನ್ನ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಅದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ವೇಟ್ ಲಾಸ್ ಮಾಡ್ಕೋಬೇಕು ಮತ್ತೆ ವೇಟ್ ನ ಮ್ಯಾನೇಜ್ ಮಾಡಬೇಕು ಅಂತ ಇದ್ದಾಗ ನಮ್ ಮೀಲ್ ಪ್ಲೇಟ್ ಹೇಗಿರ್ಬೇಕು, ಹಾಗೆ ಮನೆ ಊಟದಿಂದ ನಾವು ವೇಟ್ ನ ಹೇಗ್ ಕಡಿಮೆ ಮಾಡ್ಕೋಬಹುದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನಾನು ಡೈಲಿ ಏನ್ ತಿಂತೀನಿ ಅಂತ ಶೇರ್ ಮಾಡೋದ್ರ ಜೊತೆಗೆ ಒಂದೆರಡು ರೆಸಿಪಿನೂ ಶೇರ್ ಮಾಡ್ತಾ ಈ ಮೀಲ್ ಪ್ಲೇಟ್ ಅಂದ್ರೆ ಏನು, ಈ ಮೀಲ್ ಪ್ಲೇಟ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ನಾನು ಯೂಶುವಲ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಜೀರಾ ನೀರು ಅಥವಾ ಮೆಂತೆ ನೀರು ಕುಡಿದು ದಿನನ ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್ ಆಗಿರಬೇಕು, ಜೊತೆಗೆ ಹೆಲ್ದಿ ಆಗಿರಬೇಕು, ಇದನ್ನ ನಾನು ಫಾಲೋ ಮಾಡ್ತೀನಿ. ಅದಾಗಿ ಹಾಫ್ ಅನ್ ಅವರ್ ಆದಮೇಲೆ ನಾನು ಸೋರೆಕಾಯಿ ಜ್ಯೂಸು ಅಥವಾ ಪಾಲಕ್ ಜ್ಯೂಸು, ABC ಜ್ಯೂಸ್ ಕುಡಿತೀನಿ. ಈ ಥರ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ಹೊಟ್ಟೆ ಕ್ಲೀನ್ ಆಯಿತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದು ನಮ್ಮ ಹೆಲ್ತ್ಗೆ ಒಳ್ಳೇದಲ್ವಾ. ಹಾಗೆ ವೇಟ್ ಲಾಸ್ಗೆ, ಇನ್ನೂ ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇರೋರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೆಲವೊಮ್ಮೆ ನಾನು ಅಡುಗೆ ಮಾಡ್ತೀನಿ, ಇಲ್ಲ ಅಮ್ಮ ಅಡುಗೆ ಮಾಡ್ತಾ ಇದ್ರೆ ಅಮ್ಮಗೆ ನಾನು ಹೆಲ್ಪ್ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಒಂದು ಮಶ್ರೂಮ್ ಫ್ರೈ ಮತ್ತೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ಈ ಒಂದು ಮಶ್ರೂಮ್ ಫ್ರೈ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಫಸ್ಟು ಮಶ್ರೂಮ್ನ ಕ್ಲೀನಾಗಿ ತೊಳ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಅರ್ಧ ಹಸಿಮೆಣಸಿಕಾಯಿ ಕೂಡ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಮಶ್ರೂಮ್ನ ಹಾಕಿಬಿಟ್ಟು ಅದು ನೀರು ಹಿಂಗೋವರೆಗೂ ನಾವು ಬಿಡಬೇಕಾಗತ್ತೆ. ಅದಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡಬೇಕಾಗತ್ತೆ, ಶಾಲೋ ಫ್ರೈ ಮಾಡಿಬಿಟ್ಟು ಜೊತೆಗೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರ್ತೀವ ಅದು ಮತ್ತು ಈರುಳ್ಳಿ ಸಹ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಮತ್ತೆ ಫ್ರೈ ಮಾಡಬೇಕಾಗತ್ತೆ. ಖಾರದ ಪುಡಿ ಹಾಕಿ ಫ್ರೈ ಮಾಡಿದ ನಂತರ ನೀವು ಬೇಕಾದರೆ ಎಳ್ಳು, ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನ ಹಾಕಿ ಫ್ರೈ ಮಾಡಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಳ್ಳು ಅಥವಾ ಸಿಸೆಮಿ ಸೀಡ್ಸ್ ಅಂತ ನಾವು ಏನು ಹೇಳ್ತೀವಿ, ಅದು ನಮ್ಮ ವೇಟ್ ಲಾಸ್ಗೆ ಅಥವಾ ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ದಿನನಿತ್ಯ ನಮ್ಮ ಅಡುಗೆಲಿ ಬಳಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನಮ್ಮ ಬೋನ್ಸ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆ್ಯಂಡ್ ಮಶ್ರೂಮ್ ವಿಚಾರಕ್ಕೆ ಬಂದರೆ ನಮ್ಮ ಹಾರ್ಟ್ ಮತ್ತು ಬ್ರೈನ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಮತ್ತು ಲೋ ಕ್ಯಾಲರಿ ಮತ್ತು ರಿಚ್ ನ್ಯೂಟ್ರಿಯೆಂಟ್ ಅಂತಲೇ ಹೇಳ್ಬೋದು. ಬಿಸಿಯಾಗಿ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ಆ್ಯಂಡ್ ಜೊತೆಗೆ ನಾನು ಅವಲಕ್ಕಿ ಸಹ ಮಾಡಿದ್ದೆ. ಇನ್ನು ಡಯಟ್ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬೇರೆ ಥರ ಕಲ್ಪನೆನೇ ಬಂದ್ಬಿಡುತ್ತೆ ಅಲ್ವಾ. ಆದರೆ ನಿಜವಾಗ್ಲೂ ಡಯಟ್ ಅಂತ ಅಂದರೆ ಫ್ಯಾನ್ಸಿ ಫುಡ್ಡು, ಮಾರ್ಕೆಟಲ್ಲಿ ಸಿಗೋ ಪ್ರೋಟೀನು ಶೇಕ್ಸ್ಗಳನ್ನ ಕುಡಿಯೋದು, ಊಟ ಬಿಡೋದು ಅಂತ ಅಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ ನಾವಿರುವಂಥ ಪ್ಲೇಸು, ವಾತಾವರಣಕ್ಕೆ ತಕ್ಕಂತೆ ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಮಾಡೋಂಥ ಅಡುಗೆಗಳನ್ನ ಬ್ಯಾಲೆನ್ಸಿಗಾಗಿ ತಿನ್ನೋದು. ಅನ್ನ, ಸಾಂಬಾರ್, ರೊಟ್ಟಿ, ಚಪಾತಿ, ಪಲ್ಯಗಳು, ಮುದ್ದೆ ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ. ಈ ಊಟಗಳನ್ನೇ ಬ್ಯಾಲೆನ್ಸಿಗಾಗಿ ತಿನ್ಕೊಂಡು, ಅಂದ್ರೆ ನಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ಅಡುಗೆ ಮಾಡ್ತೀವಿ ಅಲ್ವಾ, ಅದೇ ಊಟನ ಬ್ಯಾಲೆನ್ಸಿಗಾಗಿ ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದೇ ಕರೆಕ್ಟ್ ವೇ ನಮ್ಮ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಇದ್ರೆ, ಮತ್ತೆ ನಮ್ ವೇಟ್ ನ ಮ್ಯಾನೇಜಿಂಗ್ ಆಗಿ ಇಟ್ಕೋಬೇಕು ಅಂತ ಆದ್ರೆ. ಮನೆ ಊಟ ತಿನ್ಕೊಂಡು ವೇಟ್ ಲಾಸ್ ಮಾಡ್ಕೊಂಡಿರೋ ಲಿಸ್ಟ್ ಅಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಟಾರ್ಗೆಟ್ ಇದೆ. ಖಂಡಿತ ಗ್ರಾಜುಯಲಿ ಅದು ಕೂಡ ಆಗುತ್ತೆ, ಐ ಆಮ್ ಶೋರ್. ಯಾವ್ದಕ್ಕೂ ನಾವು ಅವಸರ ಪಡಬಾರ್ದು ಅಲ್ವಾ. ಈಗ ನಮ್ ವೇಟ್ ಗೇನ್ ಆಗಿದೆ ಅಂದ್ರೆ ಅದು ಒಂದ್ ರಾತ್ರಿಯಲ್ಲಿ ಅಥವಾ ಒಂದೇ ದಿನದಲ್ಲಿ ಆಗಿರೋದಂತ ಅಲ್ಲ, ಅದಕ್ಕೆ ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡಿರುತ್ತಲ್ವಾ. ಅದೇ ತರ ವೇಟ್ ಲಾಸ್ ಆಗ್ಬೇಕಂದ್ರೂ ಕೂಡ ಅದಕ್ಕೆ ಅಂತ ನಾವು ಸ್ವಲ್ಪ ಟೈಮ್ ಕೊಡ್ಬೇಕು. ಹಾಗೆ ನಮ್ಮ ಎಫರ್ಟ್ನು ಕೂಡ ನಾವು ಹಾಕ್ಲೇಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಾನು ಮೀಲ್ ಪ್ಲೇಟ್ ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಮೀಲ್ ಪ್ಲೇಟ್ ಅಂದ್ರೆ ಬೇರೆ ಏನು ಅಲ್ಲ, ನಾವು ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಅಥವಾ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ, ರಾತ್ರಿ ಊಟ ಮಾಡ್ಬೇಕಾದ್ರೆ ಊಟಕ್ಕೆ ಅಂತ ತಟ್ಟೆನ ರೆಡಿ ಮಾಡ್ಕೊಳ್ತೀವಲ್ವಾ, ಆ ತಟ್ಟೆನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೋಟೀನು, ಕಾರ್ಬ್ಸ್, ಫೈಬರ್ ಮತ್ತೆ ಫ್ಯಾಟ್, ಇವು 4 ಇರೋ ತರ ನಮ್ಮ ಊಟದ ತಟ್ಟೆನ ಜೋಡಿಸ್ಕೊಳ್ಳೋದು. ನಾನು ಈ ವಿಡಿಯೋದಲ್ಲಿ ನಾನ್ ಪರ್ಸನಲ್ ಆಗಿ ರೆಡಿ ಮಾಡ್ಕೊಂಡಿರೋ ಊಟದ ಪ್ಲೇಟ್ ನ ತೋರಿಸಿ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವಿಲ್ಲಿ ನನ್ನ ತಿಂಡಿ ಪ್ಲೇಟ್ ನ ನೋಡ್ಬೋದು. ಮಶ್ರೂಮ್ ಫ್ರೈ, ಅವಲಕ್ಕಿ, ಸ್ಪ್ರೌಟ್ಸ್, ಹಾಗೆ ಒಂದು ಸೀಸನಲ್ ಫ್ರೂಟ್ ನ ತಗೊಂಡಿದ್ದೀನಿ. ಅದರಲ್ಲಿ ಪ್ರೋಟೀನ್ ಯಾವ್ದಪ್ಪ ಅಂತ ಹೇಳಿದ್ರೆ ನೆನ್ಸಿರೋ ಆಲ್ಮಂಡ್ಸ್ ಅಂದ್ರೆ ಬಾದಾಮಿ ಏನಿದೆ ಅದು ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಕಾರ್ಬ್ಸ್ ಅಂದ್ರೆ ಏನು, ಫೈಬರ್, ಫ್ಯಾಟ್ ಏನು, ಇದ್ರಲ್ಲಿ ಯಾವ್ದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಇದೇ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಮಧ್ಯಾಹ್ನಕ್ಕೆ ನಾನು ಹೆಸರುಬೇಳೆ ಮತ್ತೆ ಸೋರೆಕಾಯಿ ತವ್ವೆ ಮಾಡ್ತಾ ಇದ್ದೆ. ಇದಕ್ಕೆ ಒಂದು ಬಟ್ಲ ಹೆಸರುಬೇಳೆನ ಕ್ಲೀನಾಗಿ ತೊಳ್ಕೊಂಡು ಮತ್ತೆ ಸೋರೆಕಾಯಿನ ಕಟ್ ಮಾಡಿ ಜೊತೆಗೆ ಈರುಳ್ಳಿ, ಟೊಮೆಟೊ ಹಾಕಿ ಒಂದೆರಡು ವಿಷಲ್ ಬರೋವರೆಗೂ ನಾವು ಕುಕ್ಕರ್ ಕೂಗಿಸ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಜಸ್ಟ್ ಅದನ್ನ ನಾವು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಖಾರ,
ಖಾರ ಬೇಕಾದರೆ ಹಾಕಿ ಅಥವಾ ಗಾಂಧಾರಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆ್ಯಂಡ್ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಕುದಿಸಿ ಕೊತ್ತಂಬರಿ ಹಾಕಿದರೆ ರೆಡಿ ಆಗಿಬಿಡುತ್ತೆ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಯಾವಾಗಲೂ ಹೇಳೋ ರೀತಿ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ನಮಗೆ ಸಿಗೋದು ಒಂದು ಮೇನ್ ಪನ್ನೀರಿಂದ. ಸೊ ನಾನು ವಾರದಲ್ಲಿ ಒಂದು 2-3 ಸಲ ಆದರೂ ನನ್ನ ಫುಡ್ಡಲ್ಲಿ ನಾನು ಪನ್ನೀರ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಜಸ್ಟ್ ಮ್ಯಾರಿನೇಟ್ ಮಾಡಿ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ನಾನು ಫ್ರೈ ಮಾಡಿದ್ದಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನಿವತ್ತು ಸಿಂಪಲ್ ಆಗಿ ಬೀಟ್ರೂಟ್ ಚಪಾತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಚಪಾತಿಗೆ ಬೀಟ್ರೂಟ್ ಅಥವಾ ಪಾಲಕ್ ಅಥವಾ ಕ್ಯಾರೆಟ್ ಹಾಕೋದ್ರಿಂದ ನಮಗೆ ಹೆಲ್ದಿಯಾಗೂ ಇರುತ್ತೆ, ಫಿಲ್ಲಿಂಗ್ ಆಗಿ ಕೂಡ ಇರುತ್ತೆ. ಈ ಪ್ರೋಟೀನು, ಫೈಬರು, ಕಾರ್ಬ್ಸು ಮತ್ತೆ ಈ ಫ್ಯಾಟ್ ಇದೆಲ್ಲ ಏನು ನಮ್ಮ ತಲೆಯಲ್ಲಿ ಸ್ವಲ್ಪ ಕೂಡ ಹೋಗಲ್ಲ ಅಂತ ತುಂಬ ಜನ ಹೇಳ್ತೀರಾ ಅಲ್ವಾ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಕಾರ್ಬ್ಸ್ ಅಂದರೆ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಇದೆಲ್ಲ ಕೂಡ ಬರುತ್ತೆ. ಇನ್ನು ಪ್ರೋಟೀನ್ ಅಂತ ಬಂದರೆ ವೆಜಿಟೇರಿಯನ್ಸ್ಗಳಿಗೆ ಪನ್ನೀರು, ಟೋಫು, ಹಾಲು, ಮೊಸರು, ಮೊಳಕೆ ಬಂದಿರೋ ಕಾಳು, ನಟ್ಸು ಇದೆಲ್ಲ ಬರುತ್ತೆ. ಇನ್ನು ನಾನ್ ವೆಜಿಟೇರಿಯನ್ಸ್ಗೆ ಫಿಶ್, ಮಟನ್, ಚಿಕನ್ನು, ಎಗ್ ಇದ್ರಲ್ಲೆಲ್ಲ ಸಿಗುತ್ತೆ. ನೀವು ನನ್ನ ಪ್ಲೇಟ್ನ ನೋಡ್ಬೋದು. ನಾನು ಕಾರ್ಬ್ಸ್ಗೆ 2 ಚಪಾತಿ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅನ್ನ ತಗೊಂಡಿದ್ದೀನಿ. ಪ್ರೋಟೀನ್ಗೆ ಅಂತ ಬಂದರೆ ನಾನು ಪನ್ನೀರ್ನ ತಗೊಂಡಿದ್ದೀನಿ. ಹಾಗೆ ಫೈಬರ್ ಅಂತ ಆದರೆ ನಾನು ಸಲಾಡ್ ಅಂದರೆ ಸೌತೆಕಾಯಿ ತಗೊಂಡಿದ್ದೀನಿ. ಹಾಗಿದ್ರೆ ಇದರಲ್ಲಿ ಫ್ಯಾಟ್ ಎಲ್ಲಪ್ಪ ಅಂತ ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವಲ್ವಾ, ಅದೇ ಫ್ಯಾಟ್ ಕಂಟೆಂಟು ಜಾಸ್ತಿ ಆಗುತ್ತೆ. ಹಂಗಂತ ಅಡುಗೆ ಮಾಡ್ತಾ ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕೋದು ಒಳ್ಳೇದಲ್ಲ. ನಾರ್ಮಲ್ ಆಗಿ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ಸೊ ಇದಿಷ್ಟು ಮೀಲ್ ಪ್ಲೇಟ್ ಬಗ್ಗೆ ಆಯ್ತು. ಇದ್ರ ಜೊತೆಗೆ ನಮಗೆ ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡೋ ಐಡಿಯಾ ಇರಬೇಕು. ಅವಾಗ ಮಾತ್ರ ನಮಗೆ ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ರೀಸೆಂಟ್ ಆಗಿ ಸ್ವಲ್ಪ ದಿನಗಳಿಂದ ಯೂಸ್ ಮಾಡ್ತಾ ಇರೋ ಫೇಸ್ ಪ್ಯಾಕ್ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ. ಈ ಒಂದು ಫೇಸ್ ಪ್ಯಾಕ್ ಪೌಡರ್ನ ರೋಸ್ ವಾಟರ್ ಜೊತೆ ನಾವು ರೆಗ್ಯುಲರ್ ಆಗಿ ಡೈಲಿ ಹಚ್ಚಿದ್ರೆ ತುಂಬಾನೇ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಡೈಲಿ ಹಚ್ಚಕ್ ಆಗ್ತಾ ಇಲ್ಲ. ಅಮ್ಮ ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ಅಮ್ಮಂಗೆ ತುಂಬಾ ಫೇಸ್ ಗ್ಲೋ ಆಗಿದೆ. ಫೇಶಿಯಲ್ ಹೇರ್ ಗ್ರೋತ್ ಕೂಡ ಕಂಟ್ರೋಲ್ ಮಾಡುತ್ತೆ. ಫೇಶಿಯಲ್ ಹೇರ್ ಡಿಪಿಲೇಷನ್ ಪ್ಯಾಕ್ ಅಂತಾನು ಹೇಳ್ತಾರೆ. ಅಂಡ್ ಫೇಸ್ ಗ್ಲೋ ಕೂಡ ಹಾಗೆ ಆಗುತ್ತೆ. ನನಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಅಮ್ಮನ ಫೇಸ್ ತುಂಬಾನೇ ಗ್ಲೋ ಆಗ್ತಾ ಇದೆ. ಅದಾಗಿ ನಾನು ಒಂದು 10 ನಿಮಿಷ ಬಿಟ್ಟು ಪ್ಯಾಕ್ ಹಾಕಿ ಫೇಸ್ ವಾಶ್ ಮಾಡಿ ಕೊಬ್ಬರಿ ಎಣ್ಣೆಯಿಂದ ನಾನು ಡೈಲಿ ಮಸಾಜ್ ಮಾಡ್ತೀನಿ. ಇದು ಕೂಡ ನಾನು ಡೈಲಿ ಅಂತ ಹೇಳಲ್ಲ, ರೆಗ್ಯುಲರ್ ಆಗಿ ನನಗೆ ವಾರದಲ್ಲಿ ಒಂದು 2-3 ಸಲ ಆದರೂ ನನ್ನ ಫೇಸ್ಗೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ನಾನು ಮಸಾಜ್ ಮಾಡ್ತೀನಿ. ಇನ್ನೊಂದು ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ ಬೆಸ್ಟ್ ಡ್ರಿಂಕ್ ಅಂತ ಹೇಳಿದ್ರೆ ಗ್ರೀನ್ ಟೀ ಅಂತಲೇ ಹೇಳ್ಬೋದು. ನಿಮಗೆ ಹಸಿವಾಗುತ್ತೆ ಅಥವಾ ಕೈಕಾಲೆಲ್ಲ ಶೇಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಡೈಲಿ ಕುಡಿಯೋ ಅಭ್ಯಾಸ ಮಾಡ್ಕೋಬೇಡಿ. ವಾರದಲ್ಲಿ ಒಂದು 3 ದಿನ ಆದರೂ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ವೇಟ್ ಲಾಸ್ಗೆ. ಇದ್ರ ಜೊತೆಗೆ ಅಂದರೆ ಈ ರೀತಿ ಊಟ ಮಾಡೋದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸು ಅಥವಾ ವಾಕ್ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಇರೋದ್ರಿಂದ ನಮಗೆ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ವೇಟ್ ಲಾಸ್ ತುಂಬಾ ಬೇಗನೆ ಆಗುತ್ತೆ. ಇನ್ನು ದಿನಕ್ಕೆ ಯಾವ್ದಾದ್ರು ಒಂದು ಹಣ್ಣು, ಅದರಲ್ಲೂ ಸೀಸನಲ್ ಫ್ರೂಟ್ ಆದ್ರೆ ತುಂಬಾನೇ ಒಳ್ಳೇದು. ಈ ರೀತಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೇದು. ಜೊತೆಗೆ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಹಾಗೆ ವೇಟ್ ನ ಮ್ಯಾನೇಜಿಂಗ್ ಆಗಿ ಇಟ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸಂಜೆ ಆಫೀಸಿಂದ ಬಂದ್ಬಿಟ್ಟು ರಾತ್ರಿ ಊಟಕ್ಕೆ ನಾನಿಲ್ಲಿ ಸಿಂಪಲ್ ಆಗಿ ಸೋಯಾ ಚಂಕ್ಸ್ ಟಿಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದರಲ್ಲಿ ಫ್ಯಾಟ್, ಕಾರ್ಬ್ಸು, ಪ್ರೋಟೀನು, ಫೈಬರು ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ. ಸೋಯಾ ಚಂಕ್ಸ್ ಅಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ಫೈಬರ್ ಅಂದ್ರೆ ಸೀಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಏನು ಹೇಳ್ತೀವಿ, ನಾನು ಅದನ್ನ ಹಾಕಿದ್ದೀನಿ. ಶಾಲೋ ಫ್ರೈ ಮಾಡ್ತಾ ಎಣ್ಣೆನ ಏನು ಹಾಕಿದ್ದೀನಿ ಅದರಲ್ಲಿ ನಮಗೆ ಫ್ಯಾಟ್ ಕಂಟೆಂಟ್ ಸಿಗುತ್ತೆ. ಇನ್ನು ಕಾರ್ಬ್ಸ್ ಅಂತ ಬಂದರೆ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಸ್ವಲ್ಪ ಅದ್ರ ಜೊತೆಗೆ ಪುಳಿಯೋಗರೆ ಕೂಡ ತಿಂದೆ. ಅನ್ನ ತಿನ್ನಬಾರ್ದು ರಾತ್ರಿ ಹೊತ್ತಲ್ಲಿ ಅಂತ ಹೇಳೋರ್ಗೆ ನಿಮಗೆ ಪೋರ್ಷನ್ ಕಂಟ್ರೋಲ್ ಎಷ್ಟು ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಗೊತ್ತಿದ್ರೆ ನೀವು ರಾತ್ರಿ ಕೂಡ ಅನ್ನ ತಿಂದು ವೇಟ್ ಲಾಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಎಲ್ಲ ಬ್ಯಾಲೆನ್ಸಿಂಗ್ ಆಗಿ ತಗೋಬೇಕು. ರಾತ್ರಿ ಊಟ ಮುಗಿಸಿ ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಸೋಕ್ ಮಾಡಿಬಿಟ್ಟು ರಾತ್ರಿ ಮಲ್ಗೋ ಮುಂಚೆ ನನಗೆ 1 ಲೋಟ ಉಗುರು ಬೆಚ್ಚಗಿನ ನೀರು ಅಥವಾ ಜೀರಾ ನೀರು ಕುಡಿದು ಮಲ್ಗೋ ಒಂದು ಅಭ್ಯಾಸ. ಈ 1 ಲೋಟ ಬಿಸಿನೀರಿಂದ ನನ್ನ ದಿನ ಎಂಡ್ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.